ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಶುದ್ಧವಾದ ವಿಭೂತಿಯನ್ನು ತಯಾರು ಮಾಡುವ ವಿಧಾನವನ್ನು ತೋರಿಸಿಕೊಡಲಾಗುತ್ತದೆ. ಹಾಗೆ ಜವಾರಿ ಆಕಳಿನ ವಿಭೂತಿಯನ್ನ ಮಾಡುವುದನ್ನ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಉದ್ಯೋಗವನ್ನಾಗಿ ಅಳವಡಿಸಿಕೊಂಡರೆ ತುಂಬ ದಾಯಕವಿರ್ತದೆ. ಏಕೆ ಅಂದರೆ 10 ರೂಪಾಯಿ 5 ರೂಪಾಯಿ ವಿಭೂತಿ ಸಿಗ್ತದೆ, ಅದು ಸುಣ್ಣದಲ್ಲಿ ತಯಾರಾದಂಥ ವಿಭೂತಿ. ಆದರೆ ಇದು ಶುದ್ಧವಾದ ಜವಾರಿ ಆಕಳಿನ ವಿಭೂತಿಗೆ ತುಂಬ ಮಾರುಕಟ್ಟೆಯಲ್ಲಿ ಬೆಲೆ ಇದೆ. ಹಾಗೆ ಇದರ ಲಾಭ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀವಿ. ನೀವು ಮಾಡುವಂಥ ಆಸಕ್ತಿ ಇದ್ದಂಥವ್ರು ಬಸವ ಯೋಗಾಶ್ರಮ, ಕಪ್ಪತ್ಗುಡ್ಡ, ಶಿರಾಟಿ ತಾಲೂಕು, ಗದಗ ಡಿಸ್ಟಿಕ್ ಇಲ್ಲಿಗೆ ಬಂದರೆ ಪೂರ್ತಿ ಮಾಹಿತಿಯನ್ನು, ಮಾಡುವ ವಿಧಾನವನ್ನು ಹಾಗೂ ವಿಭೂತಿಯನ್ನು ಎಲ್ಲಿ ಮಾರುಕಟ್ಟೆಗೆ ಕಳಿಸ್ಬೇಕು ಅನ್ನೋ ಮಾಹಿತಿಯನ್ನು ಕೂಡ ಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋಂಥ ನಂಬರಿಗೂ ಕಾಂಟ್ಯಾಕ್ಟ್ ಮಾಡಿದರೆ ಮಾಹಿತಿ ಕೊಡಲಾಗುತ್ತದೆ. ಹತ್ತಿರದಿಂದ ಬಂದು ಮಾಹಿತಿಯನ್ನು ಕೇಳ್ಕೊಂಡೋದ್ರೆ ತುಂಬ ಲಾಭದಾಯಕ, ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗ್ತದೆ. ಪ್ರತಿಯೊಂದು ಮನೆಯಲ್ಲೂ ವಿಭೂತಿಯನ್ನು ಸುಲಭವಾಗಿ ಮಾಡಬಹುದು, ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿಕೊಳ್ಬಹುದು. ಪೂರ್ತಿ ವಿಡಿಯೋವನ್ನು ತಪ್ಪದೆ ನೋಡಿ, ಮಾಡುವ ವಿಧಾನವನ್ನು ಸಂಪೂರ್ಣವಾಗಿ ತೋರಿಸಿಕೊಡಲಾಗುತ್ತದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶುದ್ಧ ಜವಾರಿ ಆಕಳಿನ ವಿಭೂತಿ ಮಾಡಲು ಸಗಣಿಯನ್ನು, ಶುದ್ಧವಾದ ಸಗಣಿಯನ್ನು ತೆಗೆದುಕೊಳ್ಬೇಕು. ಕಸ ಏನು ಇಲ್ಲದಂಗೆ ಶುದ್ಧವಾದ ಸಗಣಿಯನ್ನು ತೆಗೆದುಕೊಂಡು, ಜವಾರಿ ಆಕಳಿನ ಸಗಣಿನೇ ಆಗಬೇಕು, ಬೇರೆ ಸಗಣಿ ಆಗಬಾರ್ದು. ಕಸ ಕಡ್ಡಿ ಇಲ್ಲದ ರೀತಿಯಲ್ಲಿ ತೆಗೆದುಕೊಂಡು ಬಂದು ತೆಳ್ಳಗೆ ಬೆರಣಿಯನ್ನು ತಟ್ಟಬೇಕು, ಶುದ್ಧವಾದ ಜಾಗದಲ್ಲಿ. ಏಕೆಂದರೆ ಕಲ್ಲು ಮಣ್ಣೆಲ್ಲ ಮಿಕ್ಸ್ ಆಗಬಾರ್ದು. ಹಾಗಾಗಿ ಕಲ್ಲಿನ ಮೇಲೆ ಅಥವಾ ಮಾಡಿನ ಮೇಲೆ ಬೆರಣಿಯನ್ನು ತಟ್ಟಿಕೊಂಡು ಚೆನ್ನಾಗಿ 2 ರಿಂದ 3 ದಿವಸ ಒಣಗಿಸ್ಬೇಕು. ಒಣಗಿದ ನಂತರ ಸುಟ್ಕೋಬೇಕು ಅವನ್ನ. ಆಗ ಬೂದಿ ಬೆಳ್ಳಗೆ ಬರ್ತದೆ. ಆ ಭಸ್ಮವನ್ನ 7 ರಿಂದ 10 ದಿವಸ ನೆನೆ ಇಡಬೇಕು. ನೆನೆಸಿಟ್ಟಂತ ಭಸ್ಮವನ್ನ ಸೋಸಬೇಕು. ನೀರು ಹಾಕಿ ಚೆನ್ನಾಗಿ ಸೋಸಬೇಕು. ಸೋಸಿ ಆದ್ಮೇಲೆ ಆ ಬಕೆಟ್ಗಳನ್ನ 1 ದಿನ ಹಾಗೆ ಇಡಬೇಕು. ಇಟ್ಟಾಗ ತಿಳಿಯಾದ ನೀರು ಮೇಲ್ ಬರ್ತದೆ, ನಮ್ಮ ಭಸ್ಮ ಕೆಳಗೆ ಕೂರ್ತದೆ. ಆಗ ನಿಧಾನವಾಗಿ ತಿಳಿಯಾದ ನೀರನ್ನ ತೆಗಿಬೇಕು. ಆ ಗಟ್ಟಿ ಭಸ್ಮವನ್ನ, ನೆಂದಿರೋದು ಸೋಸಿರೋ ಅಂತ ಭಸ್ಮವನ್ನ ಓಲಿರುವಂತ ಬುಟ್ಟಿಯಲ್ಲಿ ಕಾಟನ್ ತೆಳುವಾದ ಬಟ್ಟೆಯನ್ನ ಹಾಕಿ ಅದರಲ್ಲಿ ಹಾಕಬೇಕು. ಹಾಕಿ ಆದ್ಮೇಲೆ 1 ದಿನ ಅಥವಾ 2 ದಿನ ಬಿಡಬೇಕು. ಅದು ಭಸ್ಮದಲ್ಲಿರ್ತಕ್ಕಂಥ ಪೂರ್ತಿಯಾಗಿ ಒಂದೊಂದೇ ಹನಿ ಕೆಳಗಡೆ ಹೋಗಿ ವಿಭೂತಿ ಮಾಡುವ ಅದಕ್ಕೆ ಸೋಸಿಟ್ಟಂತ ಭಸ್ಮ ಬರ್ತದೆ. ಆಗ ಆ ಭಸ್ಮವನ್ನ ಗುಂಡು ಕಲ್ಲು, ಖಾರ ರುಬ್ಬುವಂತ ದುಂಡಿಯಲ್ಲಿ ರುಬ್ಬಿಕೊಂಡ್ರೆ ಹದವಾಗಿ ಬರ್ತದೆ, ಜಿಗಿ ಆಗ್ತದೆ ಭಸ್ಮ ಮಾಡುವಂತ ಬೂದಿ. ಆ ರೀತಿ ರುಬ್ಬಿಕೊಂಡು ಮಾಡಿದ್ಮೇಲೆ, ಹದವಾಗಿ ಜಿಗುಟಾಗಿ ಮಾಡ್ಕೊಂಡ್ಮೇಲೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಗೆ ಒಂದೊಂದೇ ಉಂಡೆಯನ್ನ ಮಾಡ್ತಾ ಹೋಗ್ಬೇಕು. ಒಂದು ಕಡೆಯಿಂದ ಉಂಡೆ ಮಾಡ್ತಾ ಮಾಡ್ತಾ ಬರಬೇಕು. ಅವು ಕಾಟನ್ ಬಟ್ಟೆಯನ್ನ ಕೆಳಗಡೆ ಚೀಲವನ್ನ ಹಾಸಿ, ಅದ್ರ ಮೇಲೆ ಬಿಳಿಯಾದ ಕಾಟನ್ ಬಟ್ಟೆಯನ್ನ ಹಾಸಿ ಆ ಉಂಡೆಗಳನ್ನ ಇಡಬೇಕು. ನಮಗೆ ಬೇಕಾದಷ್ಟು ಸೈಜಿನಲ್ಲಿ ಇಡ್ತಾ ಹೋಗ್ಬೇಕು. ಆಮೇಲೆ ಉಂಡೆಗಳನ್ನ ಮತ್ತೊಂದು ರೀತಿಯಲ್ಲಿ, ಮತ್ತೆ ನಮಗೆ ಆಕಾರ, ಚೌಕಾಕಾರ ಬೇಕಾದ್ರೆ ಚೌಕಾಕಾರ, ರೌಂಡ್ ಆಕಾರ ಬೇಕಾದ್ರೆ ರೌಂಡ್ ಆಕಾರ, ಅಥವಾ ಪಂಚಕೋನದಲ್ಲಿ ನಾವು ಆಕಾರ ಬರುವವರೆಗೆ 2 ರಿಂದ 3 ಬಾರಿ ಬಡಿಬೇಕು. ಒಂದು ಕಟ್ಟಿಗೆ ಬಡಿಯೋದಕ್ಕೆ, ಮತ್ತೊಂದು ಕೆಳಗಡೆ ಇಟ್ಕೊಳ್ಳೋಕೆ ಕಟ್ಟಿಗೆ, ಮರದ ಪೀಸ್, ಅದನ್ನು ತಗೊಂಡು ಅದರಲ್ಲಿ ಶೇಪ್ ಮಾಡಬೇಕು. ಆಕಾರ ಬರುವವರೆಗೂ 2 ರಿಂದ 3 ಬಾರಿ ಬಡಿಬೇಕು ಅವನ್ನ. ಅಂದರೆ ಗಟ್ಟಿ ಆಗ್ತದೆ, ವಿಭೂತಿ ಗಟ್ಟಿ ಆಗುತ್ತೆ.
ಪೂರ್ತಿ ಗಟ್ಟಿ ಆದಮೇಲೆ ಹಾಗೆ ಬಿಡಬೇಕು ನೆರಳಲ್ಲಿ, ಒಣಗೋದಿಕ್ಕೆ ಅಂತೇಳಿ ನೆರಳಲ್ಲೇ ಬಿಡಬೇಕು. ಪೂರ್ತಿಯಾಗಿ ಒಣಗಿದ್ಮೇಲೆ ಅವು ಬೂದಿಯ ಕಲ್ಲರೇ ಬರ್ತದೆ, ಭಸ್ಮ ಇರ್ತದಲ್ಲ ಸುಟ್ಟಿದ್ದು ಆ ಕಲ್ಲರೇ ಬರ್ತದೆ. ನಂತರ ಒಂದು ಚೌಕಾಕಾರ, ನೆಲದ ಒಳಗಡೆ ಆದರೂ ತೆಗಿಬೋದು ಅಥವಾ ನೆಲದ ಮೇಲೇನೆ ಬಾಕ್ಸ್ ಟೈಪ್ ಚೌಕಾಕಾರ, ಅಂದರೆ ಗಾಳಿ ಆಡಬಾರ್ದು ಅದಕ್ಕೆ ಸುಡಲಿಕ್ಕೆ, ಆ ರೀತಿಯಾಗಿ ಬಾಕ್ಸ್ ಆಕಾರದಲ್ಲಿ ನಾವು ಕಟ್ಟೆಯನ್ನು ಕಟ್ಕೋಬೇಕು. ಕಟ್ಟೆಯನ್ನು ಕಟ್ಕೊಂಡು ಒಂದು ಸ್ಟೆಪ್, ಒಂದು 100 ವಿಭೂತಿ ಇದ್ದಾವೆ ಅಂದರೆ ಒಂದು ಸ್ಟೆಪ್ ಬೆರಣಿಯನ್ನು ಹಾಕಬೇಕು. ಸುತ್ತ ಒಂದು ಸ್ಟೆಪ್ಪು ಜೋಡಿಸ್ತಾ ಬರಬೇಕು, ಒಂದ್ರ ಮೇಲೆ ಒಂದು ಕುಳ್ಳನ್ನು ಬೆರಣಿಯನ್ನು ಜೋಡಿಸ್ತಾ ಬರಬೇಕು. ಇಂಟು ಮಾರ್ಕದಲ್ಲಿ 1 by 1 ಜೋಡಿಸ್ತಾ ಬಂದಾಗ ಅದು ಕಟ್ಟೆ ಆಕಾರ ಬರ್ತದೆ. ಮಧ್ಯದಲ್ಲಿ ಭಸ್ಮವನ್ನು ಹಾಕಬೇಕು, ಮಾಡಿದಂಥ ವಿಭೂತಿಯನ್ನು ಅದರೊಳಗಡೆ ಜೋಡಿಸ್ಬೇಕು. ಬೆಳಗ್ಗೆ ಎದ್ದ ಮೇಲೆ ಆಮೇಲೆ ಆ ವಿಭೂತಿಯನ್ನೆಲ್ಲ ತೆಗೆದುಕೊಂಡು ಕಾಟನ್ ಬಟ್ಟೆಯಲ್ಲಿ ಒರೆಸ್ಬೇಕು. ಮೇಲೆ ಬೂದಿ ಎದ್ದು ಧೂಳು ಹೋಗೋ ಹಾಗೆ ಒರೆಸಿ ಪೇಪರ್ ಸುತ್ತಿ ಪ್ಯಾಕ್ ಮಾಡಿದರೆ ವಿಭೂತಿ ರೆಡಿ ಆಯಿತು. ಒಂದು ವಿಭೂತಿ ಮಾಡೋಕ್ಕೆ ಎಷ್ಟು ಶ್ರಮ ಇರ್ತದೆ, ಶ್ರಮಕ್ಕೆ ತಕ್ಕ ಬೆಲೆಗೆ ನಾವು ಕೊಡಬೇಕು ವಿಭೂತಿಯನ್ನು. ಈ ರೀತಿಯಾಗಿ ವಿಭೂತಿಯನ್ನು ತಯಾರು ಮಾಡಬೇಕು. ಮುಂದಿನ ಸಂಚಿಕೆಯಲ್ಲಿ ವಿಭೂತಿಯ ಮಹತ್ವವನ್ನು ತಿಳಿಸಿಕೊಡಲಾಗುತ್ತದೆ. ಅಲ್ಲಿಯವರೆಗೂ ನಮ್ಮ ಚಾನಲ್ ಜೊತೆ ಸಂಪರ್ಕದಲ್ಲಿ ಇರಿ. ಶರಣು ಶರಣಾರ್ಥಿ.